ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಯಿ ಮತ್ತು 9 ತಿಂಗಳ ಹಸುಗೂಸು ಸಾವನ್ನಪ್ಪಿದಂತಹ ಪ್ರಕರಣ ಮಾಸುವ ಮುನ್ನವೇ ಬ್ಯಾಕ್ ಟು ಬ್ಯಾಕ್ ಅದೇ ರೀತಿಯ ಘಟನೆಗಳಾಗ್ತಾ ಇದೆ. ಆದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಈಗ 9 ವರ್ಷದ ಮಗುವಿಗೆ ವಿದ್ಯುತ್ ತಗುಲಿರುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣ ಬೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಅಂತೇಳಿ ಪೋಷಕರು ಮತ್ತು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಸ್ಕಾಂ ಸಾಲು ಎಡವಟ್ಟು. 9 ವರ್ಷದ ಮಗುವಿಗೆ ಕರೆಂಟ್ ಶಾಕ್. ವಿಕ್ಟೋರಿಯಾದಲ್ಲಿ ಗಾಯಾಳು ಮಗುವಿಗೆ ಚಿಕಿತ್ಸೆ. ಬೆಂಗಳೂರಲ್ಲಿ ಬೆಸ್ಕಾಂ ಮೈ ಮರ್ತಂತೆ ಕಾಣಿಸ್ತಾ ಇದೆ. ಎಷ್ಟು ನಿರ್ಲಕ್ಷ್ಯ ಅಂದ್ರೆ ಜನರ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನುವಂಗಾಗಿದೆ. ಅಷ್ಟರ ಮಟ್ಟಿಗೆ ಬೆಸ್ಕಾಂ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಒಂದರ ನಂತರ ಮತ್ತೊಂದು ಬೆಸ್ಕಾಂ ಅವಘಡಗಳು ನಡೆದ್ರೂ ಕೇಳೋರೇ ಇಲ್ಲ. ವಿದ್ಯುತ್ ತಂತಿ ತಗುಲಿ ತಾಯಿ ಮಗು ಸಾವನ್ನಪ್ಪಿರುವ ದುರಂತ ಇಡೀ ಬೆಂಗಳೂರನ್ನೇ ಬೆಚ್ಚು ಬೀಳಿಸಿತ್ತು. ಈ ಪ್ರಕರಣ ಮರೆಯೋ ಮುನ್ನವೇ ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ 9 ವರ್ಷದ ಮಗುವಿಗೆ ಕರೆಂಟ್ ಶಾಕ್ ಹೊಡೆದಿದೆ. ಕೈಗೆಟುಕುವ ಹಾಗೆ ಇರುವ ವೈರ್ ವಿದ್ಯುತ್ ತಂತಿ ತಗುಲಿ ಮಗುವಿಗೆ ಸುಟ್ಟ ಗಾಯ. ಹೊಟ್ಟೆ ಕೈ ಭಾಗದಲ್ಲಿ ಸುಟ್ಟ ಗಾಯದೊಂದಿಗೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿರುವ ಈ ಕಂದಮ್ಮನ ಹೆಸರು ಝೋಯಾ ಖಾನಂ. ವಯಸ್ಸು 9 ವರ್ಷ. ಬೆಂಗಳೂರಿನ ಬಂಡೆಪಾಳ್ಯದಲ್ಲಿ ವಾಸವಾಗಿರುವ ಇರ್ಫಾನ್ ಖಾನ್ ದಂಪತಿಯ ಪುತ್ರಿ. ಮೊನ್ನೆ ಮಧ್ಯಾಹ್ನ ಮನೆ ಮುಂದೆ ಆಟ ಆಡ್ತಾ ಇದ್ದ ಝೋಯಾ ವೈರ್ ಮೇಲೆ ಬೆಡ್ಶೀಟ್ ಬಿದ್ದಿದ್ದನ್ನ ಗಮನಿಸಿದಾಳೆ. ಆ ಬೆಡ್ಶೀಟ್ ಅನ್ನ ತೆಗೆಯೋಕೆ ಕೈ ಹಾಕಿದಾಗ ಮಗುವಿಗೆ ಕರೆಂಟ್ ವೈರ್ ಟಚ್ ಆಗಿ ಶಾಕ್ ಆಗಿದೆ. 2ನೇ ಫ್ಲೋರ್ನಿಂದ 1ನೇ ಫ್ಲೋರ್ಗೆ ಮಗು ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಆದರೆ ಝೋಯಾ ಖಾನಂಗೆ 20% ಸುಟ್ಟ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಮಗು ಆಟ ಆಡ್ಕೊಂಡಿದ್ಲು ಮೇಲೆ, ಅದು ಬೆಡ್ಶೀಟ್ ಬಿದ್ದೋಗೈತಲ್ಲ, ಅದು ಎತ್ತಾಕಿ ಹೋಗೈತೆ. ಎಲ್ಲ ಕೈ ಎಲ್ಲ ಸುಟ್ಕೊಂಡ್ ಬಿಟ್ಟೈತೆ, ಹೊಟ್ಟೆ ಎಲ್ಲ ಸುಟ್ಕೊಂಡ್ ಬಿಟ್ಟೈತೆ. ಅದ್ರ ಮುಂಚೆ ವೈರ್ಗೆ ಪೈಪ್ ಹಾಕಿದ್ರು, ಎಲೆಕ್ಟ್ರಿಷಿಯನ್ ಅವ್ರು ಪೈಪ್ ಹಾಕಿದ್ರು. ಇವಾಗ ಹೊಸ ವೈರ್ ಹಾಕಿರೋದು 3 ವೈರ್ ಐತೆ. ಇವಾಗ 3 ವೈರ್ಗೂ ಒಂದು ಪೈಪ್ ಹಾಕ್ಲಿಲ್ಲ. ನೀರ್ ಪೈಪ್ ಬರುತ್ತಲ್ಲ, ಆ ತರ ಪೈಪು ಒಂದೂ ಹಾಕ್ಲಿಲ್ಲ. ಎಲ್ಲ ಬಿಚ್ಬಿಟ್ಟು ತಿರ್ಗಾ ಹಂಗೆ ಆಗ್ಬಿಟ್ಟು ಹೋಗಿದ್ದಾರೆ. ವಿದ್ಯುತ್ ಕಂಬಗಳು ಮನೆಯ ಎದುರುಗಡೆಯೇ ಇದ್ದು ಬಾಲ್ಕನಿಯಲ್ಲಿ ನಿಂತು ಕೈ ಚಾಚಿದ್ರೆ ಸಾಕು ಕರೆಂಟ್ ವೈರ್ಗಳು ಸಿಗುತ್ತವೆ. ಜೊತೆಗೆ ಮನೆಯ ಮುಂಭಾಗದಲ್ಲಿ ಬಿದ್ದ ಕರೆಂಟ್ ವೈರ್ಗೆ ಸೇಫ್ಟಿ ಪೈಪ್ ಕೂಡ ಅಳವಡಿಕೆ ಮಾಡಿಲ್ಲ. ಕರೆಂಟ್ ವೈರ್ ಮನೆ ಮುಂಭಾಗ ಅಥವಾ ಹತ್ತಿರದಲ್ಲಿದ್ರೆ ಸೇಫ್ಟಿ ಪೈಪ್ ಅಳವಡಿಕೆ ಕಡ್ಡಾಯ. ಆದ್ರೆ ಇಲ್ಲಿ ಸೇಫ್ಟಿ ಪೈಪ್ ಅನ್ನು ಅಳವಡಿಕೆ ಮಾಡಿಲ್ಲ. ಇದು ಬೆಸ್ಕಾಂ ಅಧಿಕಾರಿಗಳ ಗಮನಕ್ಕೂ ಬಂದಿದೆ, ಆದ್ರೂ ಯಾವುದೇ ಪ್ರಯೋಜನ ಇಲ್ಲ. ಇದೀಗ ಮಗುವಿಗೆ ಕರೆಂಟ್ ಶಾಕ್ ತಗುಲಿರುವ ಘಟನೆಯಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ. ಬೆಡ್ಶೀಟ್ ಅನ್ನು ಬಿದ್ದೋಗ್ಬಿಟ್ಟಿದೆ. ಮಗು ಗೊತ್ತಾಗಿಲ್ಲ. ತಕ್ಷಣ ಎತ್ತಕ್ಕೆ ಹೋಗಿ ಕರೆಂಟ್ ಫುಲ್ ಫೋರ್ಸ್ ಇಂದ ಹೊಡೆದಿದೆ. 1ನೇ ಫ್ಲೋರ್ ಇಂದ 2ನೇ ಫ್ಲೋರ್ ಗಂಟ ಬಂದು ಕೆಳಗಡೆ ಬಿದ್ದಿದೆ. ಮಗು ಗಾಯಗಳು ತುಂಬಾ ಆಗಿದೆ, ಸುಟ್ಕೊಂಡ್ ಬಿಟ್ಟಿದೆ ಮಗುಗೆ. ಈ ತರ ಘಟನೆ ನಡೆದಿದೆ. ಬೆಸ್ಕಾಂ ಅಧಿಕಾರಿಗಳು ಇಂಥ ಸ್ಥಳದಲ್ಲಿ ಪರಿಶೀಲನೆ ನಡೆಸಬೇಕು. ಯಾವುದೇ ಅಚಾತುರ್ಯ ಆಗದಂತೆ ಮುಂಜಾಗ್ರತೆಯನ್ನ ಕೈಗೊಳ್ಳಬೇಕಿದೆ. ಅರುಣಾ ಶಿರ್ಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.